ಅಂತೂ ಇಂತೂ ರಾಮಿ ಶಿವನಂಜೇಗೌಡರು ಕತೆ ಕೇಳೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಬನ್ನಿ ನೋಡೋಣ. ಶಾಮಣ್ಣ ಕಥೆಯನ್ನು ಸ್ಟಾರ್ಟ್ ಮಾಡ್ತಾನೆ. ಶಿವನಂಜೇಗೌಡರು ಆ ತೋಟವನ್ನು ಮಾಡಿಸಿದುದೇ ಒಂದು ಕಥೆ ರಾಮಿ ಎಂದು ತಾನು ಹೇಳಲಿದ್ದ ಕತೆಗೆ ಪೀಠಿಕೆ ಹಾಕಿ ಆರಂಭಿಸಿದ ಶಾಮಣ್ಣ. ನಮ್ಮ ಕಡೆಯ ನೆಲ ತೋಟ ಮಾಡಿಸಲು ಅನುಕೂಲವಾದುದಲ್ಲ ಎಂದು ನಾನಾಗಲೇ ಹೇಳಲಿಲ್ವೇ? ಈ ಎರೆ ಸೀಮೆಯ ಕಪ್ಪು ನೆಲ ಎಷ್ಟಿದ್ರೂ ಹತ್ತಿ, ಜೋಳ, ಕಡಲೆ, ಗೋಧಿ ಬೆಳೆಯೋದಕ್ಕೆ ಸರಿ. ತೋಟ ಏನು ದೊಡ್ಡ ದೊಡ್ಡ ಮರ ಕೂಡ ಇಲ್ಲಿ ಬೆಳೆಯೋಲ್ಲ. ಏನಾದರೂ ಬೆಳೆಯಲಿಕ್ಕೆ ನೀರಿನ ಆಸರೆ ಇದ್ದರೆ ತಾನೇ. ಶುದ್ಧ ಬೆಂಗಾಡು ಕೊಂಪೆ ಇದು. ಅಷ್ಟು ದೊಡ್ಡ ಕೆರೆ ಇದೆ. ಕೆರೆಯಲ್ಲಿ ನೀರು ಇತ್ತು. ನೆನ್ನೆ ನೀನು ನೋಡಿದಾಗ ಅಷ್ಟೇ. ಇನ್ನು 15 ದಿನ ಬಿಟ್ಕೊಂಡು ಬಂದು ನೋಡು ಏನಿರುತ್ತೆ. ಕೆರೆ ನೋಡೋಕ್ಕೆ ಅಷ್ಟು ದೊಡ್ಡದಾಗಿದ್ರೂ 2 ತಿಂಗಳಿಗಾಗುವಷ್ಟು ನೀರು ಕೂಡ ನಿಲ್ಲೋಲ್ಲ. ಒಂದು ವೇಳೆ ಕೆರೆಯಲ್ಲಿ ನೀರು ನಿಂತರೂ ಈ ಸೀಮೆಗೆ ಮಳೆ ಬರಬೇಕಲ್ಲ. ಏನೋ ನಮ್ಮ ಪುಣ್ಯ ದೊಡ್ಡದು. ಎರೆ ಮಣ್ಣಿಗೆ 4 ಹನಿ ನೀರು ಬಿದ್ದರೂ ಸಾಕು ಅಂತ ನಮ್ಮದು ಒಂದು ಬಾಳು ನಡೆದಿದೆ. ಆದರೆ ಈಗ ಅದರದೇನು ಮಾತು? ಈ ಮಾತು ಯಾಕೆ ಹೇಳೋಕ್ಕೆ ಬಂದೆ ಅಂದರೆ, ನಮ್ಮ ಸೀಮೆ ಶುದ್ಧ ಬೆಂಗಾಡು ಕೊಂಪೆ. ಮೈಲಿ ದೂರ ಹೋದರೂ ಒಂದೇ ಥರ ನೆಲ. ಬಿಸಿಲಿನಲ್ಲಿ ಹೋಗಬೇಕು ಅಂದರೆ ಮಧ್ಯೆ ದಣಿವಾರಿಸಿಕೊಳ್ಳುವುದಕ್ಕೆ ಮರದ ಆಸರೆ ಸಿಗುವುದು ಅಪರೂಪ. ಹಾಗಿದ್ರೆ ಈ ತೋಟ ಮಾಡಿಸಿ ಬೆಳೆಸಿದ್ದು ಸಾಹಸವೇ ಎನ್ನಬೇಕು. ಸಾಹಸ ಅಂತಿಂಥ ಸಾಹಸವಲ್ಲ. ನೀರಿಲ್ಲ, ಬರೀ ಬೆವರು ಕುಡಿದು ಬೆಳೆದದ್ದು ಆ ತೋಟ. ನಮ್ಮ ಜೀವನೆಲ್ಲ ಧಾರೆ ಎರೆದು ಬೆಳೆಸಿದರು ಆ ತೋಟವನ್ನು. ಅವರಲ್ಲದೆ ಬೇರೆಯವರಿಗೆ ಅದು ಸಾಧ್ಯವೇ ಇರಲಿಲ್ಲ. ಅವರು ಅಷ್ಟು ಹಠ ಮಾಡಿದ್ದಕ್ಕೆ ಸಾಧ್ಯವಾಯಿತು. ಆ ತೋಟ ನೆನ್ನೆ ಮೊನ್ನೆಯದಲ್ಲ ರಾಮಿ. 45-50 ವರ್ಷ ಪ್ರಾಯವಾಗಿದೆ ಆ ತೋಟಕ್ಕೆ. ಶಿವನಂಜೇಗೌಡರು ಆ ತೋಟ ಮಾಡಿಸಲು ಆರಂಭಿಸಿದಾಗ ನಾನಿನ್ನೂ ಚಿಕ್ಕ ಹುಡುಗ. ಆಗ ಶಿವನಂಜೇಗೌಡರಿಗೆ ಒಳ್ಳೆ ಪ್ರಾಯದ ವಯಸ್ಸು. ದೇವರು ಶಿವನಂಜೇಗೌಡರಿಗೆ ಯಾರ ಹಂಗೂ ಇಲ್ಲದೆ ಉಂಡು ತಿಂದು ತೇಗುವಷ್ಟು ಆಸ್ತಿ ಕೊಟ್ಟಿದ್ದ. ಆದರೆ ಸಾಧಾರಣವಾಗಿ ಅನುಕೂಲವಿರುವವರಿಗೆ ಬರುವ ಸ್ವಾರ್ಥ, ಲೋಭ, ಅಸೂಯೆ, ಮೋಸ ಮೊದಲಾದ ರೋಗಗಳನ್ನಾವುದನ್ನು ದೇವರು ಅವರಿಗೆ ಕೊಟ್ಟಿರಲಿಲ್ಲ. ಹಣದಲ್ಲಷ್ಟೇ ಅಲ್ಲ, ಗುಣದಲ್ಲೂ ಶ್ರೀಮಂತರು. ಊರಿಗೆ ದೊಡ್ಡ ಮನೆ ಎನಿಸಿಕೊಂಡ ಅವರಿಗೆ ಊರಿಗೆ ಯಾರು ಬಂದರೂ ಹೋದರೂ ತಮ್ಮಲ್ಲಿಗೆ ಬರಬೇಕು ಎಂದು ಆಸೆ ಇತ್ತು. ಅದು ತಮ್ಮ ದೊಡ್ಡಸ್ತಿಕೆಯನ್ನು ಮೆರೆಸಲಿಕ್ಕಲ್ಲ. ನಾನು ಕೇಳಿದ ಹಾಗೆ ಗೌಡ್ರು ಎಷ್ಟೋ ಸಲ ಹೇಳ್ತಾ ಇದ್ರು, ಕೆರೆಯಲ್ಲಿ ನೀರಿದ್ದದ್ದಕ್ಕೆ ದನ ಕರು ಕುಡಿದು ನೆಲ ಬೆಳೆದರೆ ತಾನೇ ಸಾರ್ಥಕ ಅಂತ. ಅವರ ದೃಷ್ಟಿಯಲ್ಲಿ ತಮ್ಮ ಶ್ರೀಮಂತಿಕೆಯೂ ಅಷ್ಟೇ. ಲೋಕೋಪಕಾರಕ್ಕೆ ಮೀಸಲಾದರೆ ಸಾರ್ಥಕ ಅದು ಎಂಬ ಭಾವನೆ ಇತ್ತು. ಆ ಔದಾರ್ಯಕ್ಕೂ ಸ್ವಜಾತಿ ಪರಜಾತಿ ಎನ್ನುವ ಭೇದವಿರಲಿಲ್ಲ. ಬ್ರಾಹ್ಮಣರು ಯಾರಾದರೂ ಹಳ್ಳಿಗೆ ಬಂದರೆ ಅವರು ಇರುವಷ್ಟು ದಿನ ನಮ್ಮ ಮನೆಗೆ ಪಡಿ ಕಳಿಸಿ ಅವರಿಗೆ ಆತಿಥ್ಯ ನಡೆಸುತ್ತಿದ್ದರು. ನಾವು 10 ಜನ ಊಟ ಮಾಡುವ ಕಡೆ ಒಬ್ಬರು ಹೆಚ್ಚಾಗಿ ಬಂದರೆ ನಮಗೆ ಬಾರ್ವೇ, ಬರಲಿ ಬಿಡಿ, ನಿಮಗೇಕೆ ತೊಂದರೆ ಎಂದು ಹೇಳಿದರೂ ಕೇಳುತ್ತಿರಲಿಲ್ಲ. ಊರಿಗೆ ದೊಡ್ಡ ಮನುಷ್ಯ ಅನಿಸಿಕೊಳ್ಳೋಕೆ ನಾನು, ಬಂದೋರು ಚಾಕ್ರಿ ಮಾಡೋಕೆ ನೀವಾ, ಹಂಗಾಗೋಕ್ಕಿಲ್ಲ ಅಯ್ಯೋರೇ ಎಂದುಬಿಡ್ತಿದ್ರು. ಗೌಡರ ಆತಿಥ್ಯ ಸ್ವೀಕರಿಸುವವರಿಗೂ ಅಷ್ಟೇ ಹಿತವಾಗಿರುತ್ತಿತ್ತು. ಅದಕ್ಕಾಗಿಯೇ ಸುತ್ತಮುತ್ತಲ ಹಳ್ಳಿಗಳಿಗೆ ಕೆಲಸ ಕಾರ್ಯದ ಮೇಲೆ ಬರುವ ದೊಡ್ಡ ದೊಡ್ಡ ಅಧಿಕಾರಿಗಳು ಚಂದವಳ್ಳಿಗೆ ಬಂದು ಗೌಡರ ಮನೆಯಲ್ಲೇ ಬಿಡಾರ ಮಾಡಿ ತಮ್ಮ ಕೆಲಸ ಕಾರ್ಯ ತೀರಿಸಿಕೊಂಡು ಹೋಗುತ್ತಿದ್ದರು. ಒಂದ್ಸಲ ಅಮಲ್ದಾರು ಸಾಹೇಬರೊಬ್ಬರು ಎಲ್ಲಿಗೋ ಸರ್ಕ್ಯೂಟ್ ಹೊರಟವರು ಈ ದಾರಿಯಲ್ಲಿ ಬಂದರು. ಇದು ಮೊದಲೇ ಬಿಸಿಲೇರಿದರೆ ನೆತ್ತಿ ಸಿಡಿಯೋ ಸೀಮೆ. ಅವರು ಬಂದಿದ್ದು ಒಳ್ಳೆ ವೈಶಾಖ ಮಾಸದಲ್ಲಿ, ಅದು ಕುದುರೆಯ ಮೇಲೆ. ಅವರು ಚಂದವಳ್ಳಿಗೆ ಬರುವ ಹೊತ್ತಿಗೆ ನಡು ಮಧ್ಯಾಹ್ನವಾಗಿತ್ತು. ಶಿವನಂಜೇಗೌಡರ ಮನೆಯವರೆಗಾದರೂ ಹೇಗೆ ಬಂದರೋ ಏನೋ, ಬಂದವರೇ ಕೈಸಾಲೆಯಲ್ಲಿ ಬರೀ ನೆಲದ ಮೇಲೆ ಉರುಳಿಬಿಟ್ರು. ಬಿಸಿಲು ಪ್ರಯಾಣದ ಸಂಕಟದಿಂದ ಆತ ಪಡುತ್ತಿದ್ದ ಅವಸ್ಥೆಯನ್ನು ನೋಡಿದವರ ಕಣ್ಣಲ್ಲಿ ನೀರು ಬರುವಂತಾಗಿತ್ತು. ಅದನ್ನು ನೋಡಿದ ಶಿವನಂಜೇಗೌಡರು ಕೂಡಲೇ ನಮ್ಮ ಮನೆಗೆ ಹೇಳಿ ಕಳಿಸಿದರು, ಅಮಲ್ದಾರು ಸಾಹೇಬರು ಬಂದಿದ್ದಾರೆ, ತಣ್ಣಗಿರುವಂಥದ್ದನ್ನು ಏನಾದರೂ ಕುಡಿಯಲು ತಂದು ಕೊಡಿ ಎಂದು. ಏನು ಕೊಡಬೇಕು? ಪಾನಕ ಮಾಡಿಕೊಡ್ಬೇಕಂದ್ರೆ ನಿಂಬೆ ಹಣ್ಣಿರಲಿಲ್ಲ. ನಮ್ಮನೆಯಲ್ಲೇನು, ಸುತ್ತಮುತ್ತಲ ಹಳ್ಳಿಯಲ್ಲೆಲ್ಲ ಹುಡುಕಿದ್ರು, ಔಷಧಕ್ಕೆ ಬೇಕೆಂದರೂ ನಿಂಬೆಹಣ್ಣು ಸಿಗುವಂತಿರಲಿಲ್ಲ. ಬಿಸಿಲು ಕಾಲವಾದ್ದರಿಂದ ಎಮ್ಮೆ ಹಸುಗಳು ಹೆಚ್ಚಾಗಿ ಕರೆಯದೆ ಧಾರಾಳವಾಗಿ ಕುಡಿಯುವಷ್ಟು ನೀರು ಮಜ್ಜಿಗೆಯನ್ನಾದರೂ ಕೊಡಲು ಗತಿ ಇರಲಿಲ್ಲ. ಹೇಗೋ ಇದ್ದುದರಲ್ಲೇ 2 ಬಟ್ಲು ನೀರು ಮಜ್ಜಿಗೆ ಮಾಡಿ ತೆಗೆದುಕೊಂಡು ಹೋಗಿ ಕೊಟ್ಟ ಅಣ್ಣಯ್ಯ. ಅಮಲ್ದಾರರು ಆ ಮಜ್ಜಿಗೆ 2 ತಂಬಿಗೆ ನೀರು ಕುಡಿದು ಗೌಡ್ರೆ,
ತಪ್ಪು ಮಾಡಿದವರನ್ನು ಕೊಪ್ಪಕ್ಕೆ ಹಾಕುವಂಥ ನಮ್ಮ ಇಲಾಖೆಯಲ್ಲಿ ಒಂದು ಹಾಡು ಮಾತಿದೆ. ಆದರೆ ನಿಮ್ಮ ಕೊಂಪೆ ನೋಡಿದರೆ ಇಲ್ಲಿಗೆ ಬಂದು ನೆತ್ತಿ ಸಿಡಿಸ್ಕೊಂಡು ಸಾಯೋದಕ್ಕಿಂತ ಕೊಪ್ಪದ ಸೊಳ್ಳೆ ಕೈಲಿ ಕಡಿಸ್ಕೊಂಡು ಸಾಯೋದು ಪರಮ ಸುಖ ಅನಿಸುತ್ತೆ. ಈ ಮರಳುಗಾಡಿನಲ್ಲಿ ಯಾವ ಮಹಾರಾಯ ಈ ಹಳ್ಳಿನ ಕಟ್ಟಿದನೋ ನಮ್ಮ ಪ್ರಾಣಕ್ಕೆ ಉರುಲಾಗಿ ಎಂದರು. ಅಮಲ್ದಾರರ ಮಾತು ಕೇಳಿ ಗೌಡರ ಮುಖ ಚಿಕ್ಕದಾಯಿತು. ಚಂದವಳ್ಳಿಗೆ ಬಂದವರೆಲ್ಲ ಚಂದವಳ್ಳಿಯನ್ನು ಗೌಡರ ಆತಿಥ್ಯವನ್ನು ಹೊಗಳಿ ನಿಮ್ಮ ಹಳ್ಳಿ ಬಿಟ್ಟು ಹೋಗುವುದಕ್ಕೆ ಮನಸ್ಸು ಬರೋದಿಲ್ಲ ಎಂದು ಹೋಗಿದ್ರು. ಹಾಗಿರುವಾಗ ಕೊಪ್ಪಕ್ಕಿಂತಲೂ ಇದು ಕೇಡು ಎಂದುದನ್ನು ಕೇಳಿ ಗೌಡರ ಮನಸ್ಸಿಗೆ ಬಹಳ ಹಿಂಸೆಯಾಯಿತು. ಆದರೂ ಅದನ್ನು ತೋರಗೊಡದೆ ಏನು ಮಾಡೋದು ಬುದ್ಧಿ, ಇದು ಬೆಂಗಾಡು ಸೀಮೆ ಅಂತ ಹಿರಿಯೋರು ಕಟ್ಟಿದ ಮನೆ ಬಿಟ್ಟು ಬೇರೆ ಕಡೆಗೆ ಹೋಗೋದಕ್ಕಾಗುತ್ತೆಯೇ? ಕಷ್ಟವೋ ಸುಖವೋ ನೀಸ್ಬೇಕು. ಆದರೂ ಬಿಸಿಲು ಹೆಚ್ಚು ಅನ್ನೋದನ್ನು ಬಿಟ್ಟು ಬೇರೆ ಏನು ತಪ್ಪೈತೆ ತೋರಿಸಿ. ಶಿವ ಕೊಟ್ಟ ಬಿಸಿಲು ಬೇಡ ಅಂದ್ರೇನು ಮಾಡೋಕ್ಕಾದೀತು? ಮನುಷ್ಯನ ಕೈಲಿ ಬಗೆಹರಿಸೋದಾಗಿದ್ರೆ ಬಗೆಹರಿಸ್ದೆ ಬಂದೋರೋದರ ಕೈಲಿ ಶಾಪ ಹಾಕಿಸ್ಕೋತಿದ್ವಾ ಎಂದರು. ಬಿಸಿಲೇನೋ ಶಿವ ಕೊಟ್ಟಿದ್ದೇ ನಿಜ ಗೌಡ್ರೆ. ಶಿವ ಬಿಸಿಲು ಕೊಟ್ಟ ಹಾಗೆ ಬಿಸಿಲು ಧಗೆನ ಪರಿಹರಿಸ್ಕೊಳ್ಳೋಕೆ ದಾರಿನೂ ತೋರಿಸಿದ್ದಾನೆ. ಆದರೆ ನಿಮ್ಮ ಹಳ್ಳೀಲಿ ಬಿಸಿಲು ಮಾತ್ರ ಇದೆ, ಪರಿಹಾರೋಪಾಯ ಮಾತ್ರ ಇಲ್ಲ ನೋಡಿ. ಅದಕ್ಕೇನು ಮಾಡಬೇಕೋ ಬುದ್ಧಿಯವರೇ ದಾರಿ ತೋರಿಸ್ಬೇಕು. ಈ ತೊಂದರೆ ಪರಿಹಾರಕ್ಕೆಂತಲೇ ದೇವರು ಕಾಮಧೇನು ಕಲ್ಪವೃಕ್ಷದ ಹಾಗೆ ನಿಂಬೆಹಣ್ಣು ಎಳನೀರು ಸೃಷ್ಟಿಸಿದ್ದಾನೆ. ಆದರೆ ನಿಮ್ಮ ಊರಲ್ಲಿ ಮಾತ್ರ ಅವೆರಡೂ ಇಲ್ಲ. 4 ತೆಂಗಿನ ಗಿಡನಾದರೂ ಬೆಳೆಸಬಾರ್ದೆ ಗೌಡ್ರೆ? ಅರವಟ್ಟಿಗೆ ಕಟ್ಟಿಸಿದಷ್ಟು ಪುಣ್ಯ ಬರುತ್ತೆ. ನಮ್ಮೂರ ನೆಲದಾಗೆ ತೆಂಗಿನ ಗಿಡ ಬದುಕೋದಿಲ್ಲ ಬುದ್ಧಿ. ನಮ್ಮನೆ ಹಿತ್ಲಿನಾಗೆ 1-2 ಗಿಡ ಹಾಕಿದ್ವಿ, ಸತ್ತೋದ್ವು. ಎಲ್ಲಾದರೂ ಹೇಗಾದರೂ ಮಾಡಿ ಬೆಳೆಸ್ಬೇಕು ಗೌಡ್ರೆ. ಊರಿಗೊಂದು ತೋಟ ಅಂತ ಇಲ್ಲದೆ ಹೋದರೆ ಊರಿದ್ದೇನು ಸಾರ್ಥಕ ಎಂದರು ಹಮಲ್ದಾರರು. ಆಗಲಿ ಬುದ್ಧಿ, ಶಿವ ಅವನೇ ಮನುಷ್ಯ ಪ್ರಯತ್ನದಾಗೆ ಹಾದ್ದು ಮಾಡೋಣ ಎಂದರು ಗೌಡ್ರು. ಅಮಲ್ದಾರರು ಹಾಡಿದ ಮಾತು ಶಿವನಂಜೇಗೌಡರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು. ಅಮಲ್ದಾರರು ತಮ್ಮ ಕೆಲಸ ಮುಗಿಸಿಕೊಂಡು ಹೋದ ಮೇಲೆ ಶಿವನಂಜೇಗೌಡರು ನಮ್ಮ ತಂದೆಯ ಬಳಿಗೆ ಬಂದು, ನರಹರಪ್ಪ, ಅಮಲ್ದಾರು ದಣಿಯೋರು ಹೇಳಿದ್ದು ಕೇಳ್ದೆಯಲ್ಲ, ಅದಕ್ಕೇನಾರ ಮಾಡಬೇಕು ಎಂದ. ಕೇಳಿದೆ ಶಿವನಂಜು, ಆದರೆ ಭೂಮಿ ಬೆಳೆಯೋಲ್ಲ ಅನ್ನೋದನ್ನು ನಾವು ಬೆಳೆಸೋಕ್ಕಾಗುತ್ತೆಯೇ ಎಂದರು ನಮ್ಮ ತಂದೆ. ಹಳ್ಳಿಲಂತೂ ಬೆಳೆಯೋಲ್ಲ, ಆಚೆ ಭೂಮಿಲಿ ಎಲ್ಲಾರ ಬೆಳಿತೈತೇನೋ ನೋಡಬೇಕು. ಎಲ್ಲಾರ ಆದರೂ ಸರಿನೇ. 1-4 ತೆಂಗಿನ ಗಿಡ ಬೆಳೆಸ್ಬೇಕು. ಇದು ಊರಲ್ಲ, ಮಸಣ ಅನ್ನಿಸ್ಕೊಂಡು ಬದುಕಿದ್ರೆ ಬಂತ ಭಾಗ್ಯ. ಕೆರೆ ಹಿಂದೆ ನಂದು ಭತ್ತದ ತಾಕು ಇದೆಯಲ್ಲ, ಅಲ್ಲಿ ಪ್ರಯತ್ನ ಮಾಡಿ ನೋಡಬೇಕು. ಬೆಳೆದ್ರೆ ಅಲ್ಲಿ ಬೆಳಿಬೋದು. ಅಲ್ಲೊಂದೆರಡು ಸಸಿ ಹಾಕಿಸಿ ನೋಡು ಎಂದು ನಮ್ಮ ತಂದೆ ಸಲಹೆ ಮಾಡಿದರು. ಅದರಂತೆಯೇ ಗೌಡ ಹಿರಿಯೂರಿನಿಂದ 2 ತೆಂಗಿನ ಸಸಿ ತರಿಸಿ ಹಳ್ಳಿಯ ಸುತ್ತಮುತ್ತ 4-5 ಮೈಲಿ ಹುಡುಕಿಸಿ ಒಳ್ಳೆ ಕೆಮ್ಮಣ್ಣು ಮರಳು ಹೊಂದಿಸಿಕೊಂಡು ಒಳ್ಳೆ ದಿನವನ್ನು ನೋಡಿಕೊಂಡು ತೆಂಗಿನ ಸಸಿ ಹಾಕಿಸಿದ. ಊರಿನ ಅದೃಷ್ಟ ಚೆನ್ನಾಗಿತ್ತು. ಇಂದಾಗುತ್ತಿದ್ದ ಹಾಗೆ ಆ ಸಸಿಗಳು ಗರಿಯೊಣಗಿ ಬಾಡಲಿಲ್ಲ, ಉಳಿದುಕೊಂಡವು. ಆ ಸಸಿಗಳು ಉಳಿದುಕೊಂಡದ್ದನ್ನು ಕಂಡು ಗೌಡನಿಗೆ ಅಲ್ಲಿ ಇನ್ನಷ್ಟು ತೆಂಗಿನ ಸಸಿ ಹಾಕಿಸಿ ಸಣ್ಣ ತೋಟವನ್ನೇ ಮಾಡಿಸಬಾರದೇಕೆ ಎನಿಸಿತು. ನಮ್ಮ ಊರಿನ ರೈತರಿಗೆ ತೋಟದ ಆರಂಭ ತಿಳಿದಿಲ್ಲವಾದುದರಿಂದ ಒಂದು ದಿನ ಗೌಡ ತಾನೇ ಗಾಡಿ ಕಟ್ಟಿಕೊಂಡು ಹಿರಿಯೂರಿಗೆ ಹೋಗಿ ಅಲ್ಲಿ ನೆಲೆಸಿದ್ದ ಕೊಯಮತ್ತೂರಿನ ಕಡೆಯವರಲ್ಲೊಬ್ಬನನ್ನು ಕರೆದುಕೊಂಡು ಬಂದು ತನ್ನ ಜಮೀನಿನಲ್ಲಿ ತೋಟವನ್ನು ಮಾಡಿಸುವುದರ ಸಾಧ್ಯತೆಗಳನ್ನು ಚರ್ಚಿಸಿದ. ಮಣ್ಣೇನೋ ತೋಟ ಮಾಡಲಿಕ್ಕೆ ಚೆನ್ನಾಗಿದೆ. ಅಷ್ಟು ಕೆಮ್ಮಣ್ಣು ಮರಳು ತರಿಸಿ ಹಾಕಿದರೆ ಎಂಥ ಗಿಡನೂ ಬೆಳಿಬೋದು. ಆದರೆ ಮುಖ್ಯವಾಗಿ ಬೇಕಾದದ್ದೇ ಇಲ್ಲವಲ್ಲ ಎಂದ ಕೊಯಮತ್ತೂರಿನಾಥ. ಏನು? ತೋಟ ಮಾಡಬೇಕಂದ್ರೆ ನೀರಿನ ಆಸರೆ ಚೆನ್ನಾಗಿರಬೇಕು. ನಿಮ್ಮ ಕೆರೆಯಲ್ಲಿ ವರ್ಷಕ್ಕೆ 2 ತಿಂಗಳು ನೀರು ಇರೋಲ್ಲಂತೀರಿ. ವಾರಕ್ಕೆ ನೀರು ಕಟ್ಟದೆ ಹೋದರೆ ತೆಂಗಿನ ಸಸಿ ತೋಟ ಉಳಿಯೋದಿಲ್ಲ. ಅದಕ್ಕೇನು ಮಾಡಬೇಕಂತ? ಅದಕ್ಕೇನು ಮಾಡಬೇಕಂತಿ? ತೋಟ ಮಾಡಿಸ್ಬೇಕಂತಲೇ ಇದ್ದರೆ ದೊಡ್ಡದೊಂದು ಯಾತದ ಬಾವಿ ಮಾಡಿಸ್ಬೇಕು. ಮೊದಲು ಅದರಲ್ಲಿ ಜಲವಸತಿ ಚೆನ್ನಾಗಿದ್ದರೆ ಆಮೇಲೆ ಮಾಡಿಸ್ಬೋದು. ಇಲ್ಲದೆ ಹೋದರೆ ತೋಟ ಮಾಡಿಸ್ಬೇಕು ಅನ್ನೋ ಯೋಚನೆ ಬಿಡೋದೇ ಮೇಲು ಎಂದ ಕೊಯಮತ್ತೂರಿನಾಥ. ಹಂಗ ಶಿವ ಅವನೇ, ನಮ್ಮ ಹೊಲ್ದಾಗೆಲ್ಲರ ಗಂಗೆ ಐತೇನೋ ಜೋಯಿಸ್ರನ್ನ ಕೇಳಿ ನೋಡ್ತೀವಿ. ಅವರು ಆಗ್ಬೋದು ಅಂದರೆ ಬಾವಿ ತೋಡಿಸಿ ಬಿಡೋಣ ಎಂದು ಶಿವನಂಜೇಗೌಡ ಯಾತದ ಬಾವಿ ತೆಗೆಸುವ ವಿಷಯದಲ್ಲಿ ಸಲಹೆ ಕೇಳಲು ನಮ್ಮ ತಂದೆಯವರ ಬಳಿಗೆ ಬಂದ. ನಮ್ಮ ತಂದೆಯವರಿಗೆ ಅಲ್ಪ ಸ್ವಲ್ಪ ಜ್ಯೋತಿಷ್ಯ, ಪ್ರಯಾಣಕ್ಕೆ ದಿನ ತಿಥಿ ಚೆನ್ನಾಗಿದೆಯೋ ಇಲ್ಲವೋ ಎಂದು ಹೇಳುವುದು, ಲಗ್ನ ಕಟ್ಟಿಸಲು ಕೇಳಬಂದವರಿಗೆ ಗ್ರಹಕೂಟ ರಾಶಿಕೂಟ ಹೇಗಿದೆ ಎಂದು ಹೇಳುವುದು, ಇಂಥ ಚಿಲ್ಲರೆ ವಿಷಯ ಗೊತ್ತಿತ್ತೇ ವಿನಾ ಹೆಚ್ಚಿನ ಜ್ಯೋತಿಷ್ಯ
ತಿಳಿಯದು. ಅದಕ್ಕೆ ಶಿವನಂಜು ಮನೆ ಕಟ್ಟಿಸೋದು, ತೋಟ ಬೆಳೆಸೋದು ದೊಡ್ಡ ಕೆಲಸಗಳು, ತಲೆತಲಾಂತರ ನಡೆದು ಬರಬೇಕು. ಆದುದರಿಂದ ಅಷ್ಟೆಲ್ಲ ವಿವರವಾಗಿ ನೋಡಿ ಹೇಳೋದು ನನಗೆ ಬರೋದಿಲ್ಲ. ಸರಿಯಾದವ್ರನ್ನ ಕೇಳಿ ಮಾಡೋದು ಮೇಲು ಎಂದರು. ಅಮಲ್ದಾರರು ಯಾವ ಗಳಿಗೆಯಲ್ಲಿ ಮಾತಾಡಿದ್ರೋ ಏನೋ, ನಮ್ಮ ಹಳ್ಳಿ ಬಂಡವಾಳ ಬಯಲಾಗಿ ಹೋಯ್ತು ಎಂದ ಶಿವನಂಜೇಗೌಡ ನಗುತ್ತಾ. ಯಾಕೆ, ಏನು ಬಂಡವಾಳ ಬಯಲಾಯಿತು? ಮತ್ತೇನಿದೆ ನರಹರಪ್ಪ, ನಮ್ಮ ಹಳ್ಳಿಲಿ ಅಂದರೆ ಏನೋ ಅಮರಾವತಿ ಅಂದ್ಕೊಂಡಿದ್ವಿ. ಈಗ ಕೇಳು. ಯಾವುದಕ್ಕೆ ಕೇಳಿದ್ರು ಇಲ್ಲ. ಈಗ ಅಂಥದ್ದೇನಾಯಿತು? ಅಲ್ಲ, ತೋಟ ಮಾಡಿಸ್ಬೋದೋ ಬ್ಯಾಡೋ ಅಂತ ಕೇಳೋಕ್ಕೆ ಹಿರಿಯೂರು ಕಡೆ ಕೊಯಮತ್ತೂರಿನವರನ್ನ ಕರೆಸಬೇಕು. ಜ್ಯೋತಿಷ್ಯ ಕೇಳೋಕ್ಕೆ ಬೇರೆ ಊರಿನವ್ರನ್ನ ಕೇಳಬೇಕು. ತ್ವಾಟಕ್ಕೆ ಬೇಕಾಗೋ ಮಣ್ಣಿಗೂ ಬ್ಯಾರೆ ಕಡೆ ಹೋಗಬೇಕು. ಹಿಂಗ ಅಂದರೆ ನಮ್ಮ ಹಳ್ಳಿ ಹೆಸರು ನಗೆಪಾಟಲಾಗಕ್ಕಿಲ್ವಾ? ಚಂದವಳ್ಳಿ ಇಲ್ಲಪ್ಪನಹಳ್ಳಿ ಅಂತ ನಗಾಡಕ್ಕಿಲ್ವಾ ಬ್ಯಾರೆ ಜನ ಇದನ್ನೆಲ್ಲ ಕೇಳಿದರೆ? ಹಿಂಗಾದರೆ ನಮ್ಮ ಹಳ್ಳಿ ಹೆಸರು ನಗೆಪಾಟಲಾಗಕ್ಕಿಲ್ವಾ? ಚಂದವಳ್ಳಿ ಇಲ್ಲಪ್ಪನಹಳ್ಳಿ ಅಂತ ನಗಾಡಕ್ಕಿಲ್ವಾ ಬ್ಯಾರೆ ಹಳ್ಳಿ ಜನ ಇದೆಲ್ಲ ಕೇಳಿದರೆ? ಶಿವನಂಜೇಗೌಡ ಆ ಮಾತನ್ನು ನಗುತ್ತಾ ಹೇಳಿದರು. ಏಕೋ ಅವನ ಮನಸ್ಸು ತುಂಬ ಪೆಚ್ಚಾದ ಹಾಗಿತ್ತು. ಅದಕ್ಕೇನು ಮಾಡಲಿಕ್ಕಾಗುತ್ತೆ ಬಿಡು. ಒಬ್ಬೊಬ್ಬರಿಗೆ ಒಂದೊಂದು ಅನುಕೂಲವಿರುತ್ತೆ. ಎಲ್ಲ ಅನುಕೂಲವೂ ಇದ್ದು ಚಚ್ಚೌಕನಾಗಿರೋರು ಯಾರಿದ್ದಾರೆ ಹೇಳು? ದೇವರ ಸೃಷ್ಟಿನೇ ಆಗಿದೆ. ಹಂಗಲ್ಲ ನರಹರಪ್ಪ, ಬಂದೋದವರು ಚಂದವಳ್ಳಿ ಅಂದರೆ ಸಂತಸ ಪಡೋ ಹಂಗಿರಬೇಕು ಅಂತಿದ್ರೆ ಹಿಂಗೆಲ್ಲ ಏರುಪೇರಾಗೈತಲ್ಲ. ನಮ್ಮ ಹಳ್ಳಿಯವ್ರಿಗೆ ಏನಾರ ಸಮಯ ಅಂದರೆ ಬೇರೆ ಹಳ್ಳಿಗೆ ಜೋಯಿಸರನ್ನ ನೋಡೋಕೆ ಹೋಗ್ಬೇಕಾ? ಹಂಗೆ ಮಾಡಿದರೆ ಬ್ಯಾರೆ ಹಳ್ಳಿಯವ್ರ ಮುಂದೆ ನಮ್ಮ ಹಳ್ಳಿ ಮರ್ಯಾದೆ ಉಳಿದಿತಾ? ಅದಕ್ಕೇನು ಮಾಡ್ಬೇಕಂತೀಯ ಶಿವನಂಜು? ನಮ್ಮ ಹಳ್ಳಿಗೆ ಒಬ್ಬರೊಳ್ಳೆ ಜೋಯಿಸರನ್ನ ಕರೆಸ್ಬಿಡು ನರಹರಪ್ಪ ಎಂದ ಶಿವನಂಜೇಗೌಡ. ಆತನ ಮಾತು ಕೇಳಿ ನಮ್ಮ ತಂದೆ ನಕ್ಕು ಬಿಟ್ಟ. ಏಕೆ ನರಹರಪ್ಪ, ಹಂಗಾಗೋಕ್ಕಿಲ್ವಾ? ಅಲ್ಲ ಶಿವನಂಜು, ನೀನು ಹೇಳೋ ಮಾತು ಚೆನ್ನಾಗಿದೆ. ನೀನು ಅಮಾವಾಸ್ಯೆಗೋ ಹುಣ್ಮೆಗೋ ಒಂದ್ಸಲ ಜ್ಯೋತಿಷ್ಯ ಕೇಳೋಕ್ಕೆ ಒಬ್ಬ ಜೋಯಿಸರನ್ನೇ ಇಲ್ಲಿಗೆ ಕರೆಸ್ಬೇಕಂತೀಯಲ್ಲ, ಈ ಹುಚ್ಚಿಗೆ ನಗಬೇಕೋ ಬೇಡವೋ? ಯಾಕೆ, ಜೋಯಿಸರು ಬರೋಕ್ಕಿಲ್ಲ ಅಂತಾರಾ? ಬರಬಹುದು ಅನ್ನೋ, ಬಂದರೂ ಅವ್ರು ಹೊಟ್ಟೆ ತುಂಬಬೇಡವೆ? ಅಲ್ಲದೆ ಜೋಯಿಸರು ಅಂದ್ರೇನು, ಒಬ್ಬರೇ ಬರ್ತಾರೆಯೇ? ಹೆಂಡಿರು ಮಕ್ಕಳು ಇರೋದಿಲ್ವೇ? ನಮ್ಮ ತಂದೆ ಹೇಳಿದುದನ್ನು ಕೇಳಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಬಳಿಕ ಹೇಳಿದ ಶಿವನಂಜೇಗೌಡ. ನೀನು ಹೇಳೋದು ನಿಜ ಅನ್ನೋ, ಅದಕ್ಕೇನಾರ ಮಾಡಬೇಕು. ಇಲ್ಲಿಗೆ ಯಾರು ಜೋಯಿಸರು ಬರ್ತಾರೇನೋ ನೀನು ವಿಚಾರಿಸು. ಮುಂದಿನ ಮಾತು ನನಗಿರಲಿ. ಈಗ ತೋಟದ ವಿಷಯಕ್ಕೆ ಯಾರನ್ನ ವಿಚಾರಿಸೋಣ ಹೇಳು? ತಾವರೆಕೆರೆ ವೆಂಕಟರಮಣ ಜೋಯಿಸರು ಬಹಳ ಚೆನ್ನಾಗಿ ಜ್ಯೋತಿಷ್ಯ ಹೇಳ್ತಾರಂತ ಕೇಳಿದ್ದೀನಿ. ಹಂಗಾದರೆ ಅಲ್ಲಿಗೆ ಹೋಗಿ ಬರೋಣ. ತಾವರೆಕೆರೆ ಅಂದರೆ 20 ಮೈಲಿ ಆಗುತ್ತಲ್ಲ. ಆದ್ರಾಯ್ತು. ಹಿಂಗಾಗಬೇಕು ಅಂತ ಅಂದ್ಕೊಂಡ್ಮೇಲೆ ದೂರ ಲೆಕ್ಕ ಹಾಕಿದ್ರಾಗ್ತದಾ? ಏನಾಗ್ತದೋ ಆಗಲಿ. ಇವತ್ತು ರಾತ್ರಿ ಗಾಡಿ ಕಟ್ಟಿಸ್ತೀನಿ, ಹೋಗಿ ಬರೋಣ. ನಿನಗೋಸಿ ತೊಂದರೆ ಆಗ್ತದೇನೋ ಬೈಕೋಬೇಡ ಎಂದ ಶಿವನಂಜೇಗೌಡ ನಿರ್ಧಾರದ ಧ್ವನಿಯಲ್ಲಿ. ನಮ್ಮ ತಂದೆಯವರು ಆತನ ನಿರ್ಧಾರಕ್ಕೆ ತಲೆ ಬಾಗಲೇಬೇಕಾಗಿತ್ತು.